ಒಂದು ಏನು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ರೆಡ್ಡಿ ಜನಾಂಗದ ಮುಖಂಡರೇ, ಬಂಧು ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತು ಒಂದು ಸಂತೋಷದ ವಿಚಾರ. ನಮ್ಮ ರೆಡ್ಡಿ ಜನಸಂಘದ ಕುಲಬಾಂಧವರು ಇಷ್ಟು ಜನ ಸೇರಿರೋದು ನನಗೆ ತುಂಬ ಸಂತೋಷದ ವಿಚಾರ. ಮತ್ತು ಇನ್ನೊಂದು ಮೊದಲನೇದಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರನ್ನಾಗಿ ಆಯ್ಕೆಯಾಗಲು ನಿಮ್ಮ ಮುಳಬಾಗಿಲು ತಾಲೂಕು ರೆಡ್ಡಿ ಸಂಘದ ಒಂದು ಸಹಕಾರವೂ ಇದೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು 3-4 ತಿಂಗಳ ಹಿಂದೆ ನಮ್ಮ ರೆಡ್ಡಿ ಸಂಘ ಮುಳಬಾಗಿಲಲ್ಲಿ ಮಾಡಬೇಕು ಅಂತ ಬಂದಾಗ ನಮ್ಮ ಜಯರಾಮಣ್ಣವರು ಅವರು ಹೇಳಿದ್ರು, ನಮ್ಮದೊಂದು 30-40 ವರ್ಷದಿಂದನೂ ಇದೇ ಸಂಘ ಅಂತ. ನಾನು ಅವತ್ತು ಸ್ವಲ್ಪ ಕಾರವಾಗೆ ಮಾತಾಡಿದೆ. 30-40 ವರ್ಷದಲ್ಲಿ ಇರೋದು ಮುಖ್ಯ ಅಲ್ಲಣ್ಣ, ಏನು ಮಾಡಿದ್ರಿ ಅನ್ನೋದು ಮುಖ್ಯ. ನಮ್ಮ ಕಡೆ ಬಡವನಿಗೆ ಏನು ಮಾಡಿದ್ದೀರಿ? ಬೆಂಗಳೂರಲ್ಲಿ ಅನೇಕ ವಿದ್ಯಾಸಂಸ್ಥೆಗಳಿದೆ, ನಮ್ಮದೇ ಜನಾಂಗದ ವಿದ್ಯಾಸಂಸ್ಥೆಗಳಿದೆ, ಯಾರಿಗೂ ಗೊತ್ತಿಲ್ಲ. ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಈಗ ನಾವು ಹೋದ್ಮೇಲೆ ಸ್ವಲ್ಪ ಈಚೆಗೆ ತರ್ತಾ ಇದ್ದೀವಿ. ಅದರಿಂದ ನಾವು ಏನು ಕಡು ಬಡವರು, ಏನು ನಮ್ಮ ಬಾರ್ಡ್ರಲ್ಲಿ ಎಲ್ಲೋ ಕಡು ಬಡವರು ಇದ್ದಾರೆ. ನಮ್ಮ ವಿಶ್ವನಾಥ್ ರೆಡ್ಡಿ ಹೇಳಿದ್ರು 2 ಎಕರೆ ಜಮೀನು ಇದ್ದಾರೆ, ಆದರೆ ಪ್ರಯೋಜನ ಇಲ್ಲ. ಅವ್ರಿಗೆ ಫೀಸ್ ಕಟ್ಟೋಕ್ಕೂ ತೊಂದರೆ ಆಗ್ತದೆ. ಅಂಥವ್ರನ್ನ ಗುರುತಿಸ್ಬೇಕು, ಅಂಥವ್ರಿಗೆ ಫೀಸ್ ಕಟ್ಟೋಕ್ಕೆ ಏನಾದರೂ ಅನುಕೂಲ ಮಾಡಬೇಕು. ನಮ್ಮದು ಅನೇಕ ಹಾಸ್ಟೆಲ್ಗಳಿದ್ದಾವೆ, ಯಾರ್ಯಾರೋ ಬಂದು ಬೇರೆ ಕಡೆಯವರೆಲ್ಲ ಬಂದು ಸೇರಿಕೊಂಡು ಅವಕಾಶಗಳು ಸಹಾಯ ಪಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಜನಾಂಗದವರು ಅವಕಾಶ ಪಡ್ಕೊಳ್ತಾ ಇಲ್ಲ ಅಂತ ನೋವಿನ ಸಂಗತಿ. ಮತ್ತು ಅನೇಕ ದಾನಿಗಳಿದ್ದಾರೆ, ಅವ್ರನ್ಯಾರು ನಾವು ಅಪ್ರೋಚ್ ಮಾಡ್ತಾ ಇಲ್ಲ. ಬೇಕಾದಷ್ಟು ಜನ ಕೊಡೋರಿದ್ದಾರೆ, ಅವ್ರನ್ಯಾರು ನಾವು ಅಪ್ರೋಚ್ ಮಾಡ್ತಾ ಇಲ್ಲ. ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ. ನಾವು ಸಂಘಟನೆ ಮುಖಾಂತರ ಅದೆಲ್ಲ ಮಾಡಿದ್ರೆ ಮುಂದಿನ ಜನಾಂಗದಲ್ಲಿ ನಮ್ಮ ಪೀಳಿಗೆಗೆ ಒಳ್ಳೆಯದಾಗ್ತದೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಜಯರಾಮಣ್ಣವ್ರು ಹೇಳ್ತಾಯಿದ್ರು, ನಮಗೆ ನಿವೇಶನ ಇಲ್ಲ ಅಂತ. ಈ ನಿವೇಶನ ನಮ್ಮ ಮಾನ್ಯ ಶಾಸಕರನ್ನ ಕೇಳ್ಕೊಳ್ತೀವಿ, ಈ ವೇದಿಕೆ ಮುಖಾಂತರ ಮುನ್ಸಿಪಾಲ್ಟಿನಲ್ಲಿ ನಿವೇಶನ ಪಡ್ಕೊಳ್ಬೇಕು. ಆ ನಿವೇಶನಕ್ಕೆ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೀವು ದಯವಿಟ್ಟು ಆ ನಿವೇಶನ ಮಾಡ್ಕೊಬೇಕು. ಇನ್ನೂ ಅನೇಕ ದಾನಿಗಳು ಇದ್ದಾರೆ, ನಾವು ಅವ್ರ ಕಡೆಯಿಂದನೂ ಕೊಡಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳೋಣ. ಇನ್ನೂ ಮೊನ್ನೆ 50 ಜನ 100 ಜನ ಸೇರಿದ್ರು, ಇವತ್ತು 100-200 ಜನ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ 20,000 ಜನಸಂಖ್ಯೆ ಇರೋರು, ಇನ್ನೂ ನಾವು ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಮಾಡೋಣ. ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ನೀವು ನಮ್ಮನ್ನ 24 ಗಂಟೆ ನಮ್ಮನ್ನ ಕಾಲು ತೊಳೆದು ಬಿಟ್ಬಿಟ್ಟಿದ್ದಾರೆ ಮನೆಯಲ್ಲಿ. ಆ ವಿಚಾರ ನಾವೇನಾದರೂ ಈಗೇನು ಪದಾಧಿಕಾರಿಗಳು ಮಾಡಿದ್ದಾರೆ, ಅದೊಂದು ಉನ್ನತವಾದ ಸ್ಥಾನ. ಯಾರೋ ಬಲವಂತಕ್ಕೆ ನಾನು ಜಯರಾಮನ್ ಶಿಪ್ನಪ್ಪು ಬಲವಂತಂಕೆ ಒಚ್ಚಿದೆ ಅನ್ನೋದು ಬೇಡ. ಅದೊಂದು ಉನ್ನತವಾದ ನಿಮಗೆ ಸ್ಥಾನಮಾನ. ಅದು ದಯವಿಟ್ಟು ಸಮಾಜಕ್ಕೆ ಸೇವೆ ಮಾಡೋಕ್ಕೆ ಸ್ಥಾನಮಾನ ಕೊಟ್ಟಿರೋದು, ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ. ನೀವು ಯಾವತ್ತೇ 7 ದಿನನೂ, ವಾರಕ್ಕೆ 7 ದಿನನೂ ನಮ್ಮನ್ನು ಕರೀರಿ, ನಾವು ಬರ್ತೀವಿ. ಅದೇ ಕೆಲಸಕ್ಕೆ ಸಮಾಜದ ಏಳಿಗೆಗಾಗಿ ಏನಾದರೂ ನಾವು 3 ವರ್ಷ ನಾವು ರೆಡ್ಡಿ ಸಂಘದಲ್ಲಿ ರಾಜ್ಯ ನಿರ್ದೇಶಕರಾಗಿರ್ತೀವಿ. ಏನಾದರೂ ನಮ್ಮಿಂದ ಸಹಾಯ ಮಾಡೋ ಅಂತ ಅವಕಾಶ ಕೊಡಬೇಕು. ಮತ್ತು ಇಲ್ಲಿ ಕರೆಸಿ ನಾನು 2 ಮಾತು ಆಡಲು ಅವಕಾಶ ಕೊಟ್ಟೆ ನಿಮ್ಗೆಲ್ರಿಗೂ ಹೊಂದಿಸ್ತಾ ನನ್ನ ಮಾತು.